2034ವರೆಗೂ ಇದೇ ಟೈಮ್ ನಡೀತಾ ಇರುತ್ತೆ ಇಲ್ವಾ. ನೀವು ಆಗ್ಲಾಗ್ಲ ದುಡ್ಡು ಕಳ್ಕೊಳ್ತಾನೆ ಇರಬೇಕು. ಆರೋಗ್ಯಕ್ಕೆ ಅತಿ ಹೆಚ್ಚು ನೀವು ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಇನ್ನು 2034ವರೆಗೂ ಇದೆ. ಸೊ ಆರೋಗ್ಯವನ್ನು ಜೋಪಾನವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ ಸರ್. ಮೇಯ್ನು ಅದೇ ನಿಮಗೆ ಫಸ್ಟ್ ಪಾಯಿಂಟು. ನಾವು ಆರೋಗ್ಯವಾಗಿದ್ದರೆ ನಾವೇನು ಬೇಕಾದರೂ ಮಾಡ್ಕೊಳ್ಬೋದು. ಈ ಮಾಟ ಮಂತ್ರ ಥರ ಏನಾದ್ರು ಮಾಡಿಸಿದಾರಾ? ಮಾಟ ಮಂತ್ರ ಅಂತಂದರೆ ಇಲ್ಲ ಸರ್. ನಿಮಗೆ ದುಡ್ಡಿನ ಒಂದು ಶುಕ್ರ ಮೇಯ್ನ್ ಕೆಟ್ಟಾಗ ಏನಾಗುತ್ತೆ ಗೊತ್ತಾ ಸರ್, ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ನಮ್ಮ ಹತ್ರ ದುಡ್ಡು ಇರೋದು ಗೊತ್ತಾಗಿ ಹೆಂಗೋ ಒಂದು ಕಡೆ ನಾವು ಕಳ್ಕೊಬಿಡ್ತೀವಿ. ಇಲ್ಲ ಯಾರಾದರೂ ನಮ್ಮವರೇ ನಮಗೆ ಚೆನ್ನಾಗಿ ಮಾತಾಡಿ. ನಮ್ಮ ತಂಗಿ ಮಗಳು ಇಂಜಿನಿಯರಿಂಗ್ ಓದಿಸ್ತಾ ಇದ್ದೀನಿ. ಹಾಂ, ಫೈನಲ್ ಇಯರ್. ಒಂದು ಸ್ವಲ್ಪ ಈಗ ಒಂದು ಸುಮಾರು ಸ್ವಲ್ಪ ಮಾಡಬೇಕು, ಅದು ಒಂದಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಅದಕ್ಕೋಸ್ಕರ ಅದಕ್ಕೆ ಏನಾದ್ರು ಪರಿಹಾರ ಹೇಳಿ ಮೇಡಮ್. ಸ್ವಲ್ಪ ಯಾವ್ದಾದ್ರು ಪರಿಹಾರ ಅಂತಂದರೆ ಸರ್, ನೀವು ಆಮೇಲೆ ಕೊಟ್ಟಿರೋ ದುಡ್ಡು ಬೇರೆ ಬಂದಿಲ್ಲ ಅಂತ ಹೇಳಿದ್ರಿ. ಅಂದರೆ ನಿಮ್ಮ ಹತ್ರ ತಗೊಂಡು ಹೋಗಿರೋರನ್ನ ಕೇಳಿದಾಗೂ ನಿಮ್ಮ ಟೈಮ್ಗೆ ನಿಮ್ಮ ದುಡ್ಡು ನಿಮ್ಮ ಹತ್ರ ದುಡ್ಡು ಇದ್ರೂ ನಿಮ್ಮ ಟೈಮ್ಗೆ ನಿಮಗೆ ಉಪಯೋಗಕ್ಕೆ ಬರಲ್ಲ. ನಿಮ್ಮದೇ ದುಡ್ಡು ನಿಮ್ಮ ಟೈಮ್ಗೆ ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ನಮ್ಮಲ್ಲಿ ಒಂದು ಫೈನಾನ್ಸ್ ಸ್ಟೋನ್ ಸಿಕ್ಕುತ್ತೆ ಸರ್. ನಮ್ಮ ನಂಬರ್ ಇದೆ ಅಲ್ವಾ ಸ್ಕ್ರೀನ್ ಮೇಲೆ, ಅದಕ್ಕೆ ಕರೆ ಮಾಡಿ. ನೀವು ಬೆಂಗಳೂರಲ್ಲೇ ಇದ್ದರೆ ನಮ್ಮ ಸಂಸ್ಥೆಗೆ ಬರ್ಬೋದು. ಇಲ್ವಾ ನೀವಿರೋ ಕಡೆನೇ ನಾವು ಆನ್ಲೈನಲ್ಲಿ ಕಳಿಸ್ಕೊಡ್ತೀವಿ. ನಮ್ಮದು ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲು, ಮೆಜೆಸ್ಟಿಕ್ಕಲ್ಲೇ ಸರ್ ನಮ್ಮದು, ಬ್ಯಾಂಗ್ಳೂರು. ನೀವು ನಂಬರ್ಗೆ ಕರೆ ಮಾಡಿ, ಅಡ್ರೆಸ್ ಸಿಕ್ಕುತ್ತಾ 2 ನಂಬರಲ್ಲಿ ಯಾವುದಕ್ಕಾದ್ರೂ ಮಾಡಿ. ನಿಮಗೆ ಫೈನಾನ್ಸ್ ಒಂದು ಸ್ಟೋನ್ ಬೇಕು. ಮುಖ್ಯವಾಗಿ ನಿಮಗೆ ಬುಧನ ಆಕ್ಟಿವೇಟ್ ಆಗಬೇಕು. ಬುಧನಿಗೆ ಸಂಬಂಧಪಟ್ಟಿರೋಂಥ ಒಂದು ಸ್ಟೋನು, ಹೆಲ್ತ್ ಬ್ರೇಸ್ಲೆಟ್ ಒಂದು ಬೇಕು, ಹೆಲ್ತ್ಗೆ ಸಂಬಂಧಪಟ್ಟಿರೋದು. ಇದಿಷ್ಟು ಹಾಕ್ಕೊಳ್ಳಿ. ಯಾವುದೇ ನಿಮ್ಮ ದುಡ್ಡಿದ್ರೂ ನಿಮ್ಗೆ ವಾಪಸ್ ಬರುತ್ತೆ. ಇದನ್ನು ಯೂಸ್ ಮಾಡಿ. ಆಮೇಲೆ ಕೆಲವೊಂದು ರೆಮಿಡೀಸ್ ಕೊಡ್ತೀವಿ, ಅದನ್ನು ಯೂಸ್ ಮಾಡಿ. ಅದನ್ನು ನೀವು ಆ ಥರ ಮಾಡ್ತಾ ಬನ್ನಿ. ಅಂದರೆ ನಿಮ್ಮ ನಕ್ಷತ್ರಕ್ಕೆ ಯಾವ ದಿನ ಕೇಳಬೇಕು, ಹೇಗೆ ನೀವು ದುಡ್ಡನ್ನು ಸಾಲ ವಸೂಲು ಮಾಡಬೇಕು, ಅದನ್ನೆಲ್ಲ ನಾವು ಹೇಳ್ತೀವಿ. ಅದನ್ನು ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನಮ್ಮನ್ನು ಮೀಟ್ ಮಾಡಿದ್ರೆ ನಾವು ಹೇಳ್ತೀವಿ. ಖಂಡಿತ ನಿಮ್ಮ ದುಡ್ಡು ವಾಪಸ್ ಆಗುತ್ತೆ. ಮತ್ತು ಹೆಲ್ತ್ ಜೋಪಾನ ಅಂತ ಅಂದೆ, ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ತೊಗೊಳ್ಳಿ. ಯಾಕಂದರೆ ಹೆಲ್ತ್ ಕೆಡುತ್ತೆ ಅಂತ ನಿಮ್ಮ ಜಾತಕ ಹೇಳ್ತಿದೆ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಸ್ಟೋನ್ ಮೂಲಕ, ಕ್ರಿಸ್ಟಲ್ ಮೂಲಕ ಪರಿಹಾರ ಇದ್ದೇ ಇದೆ ಅಲ್ವಾ ಮೇಡಮ್? ಈ ಸಮಸ್ಯೆ ವೀಕ್ಷಕರಿಗೆ ಇರುತ್ತೆ, ಇದು ಕ್ಲಿಯರ್ ಆಗುತ್ತಾ, ಕ್ಲಿಯರ್ ಆಗಲ್ವಾ ಅಂತ ಡೌಟ್ಗಳಿರುತ್ತೆ. ಸೊ ಏನೇ ಸಮಸ್ಯೆ ಇದ್ರೂ ಕೂಡ ಸೊ ಆ ಸಮಸ್ಯೆಗೆ ತುಂಬ ಸುಲಭ ವಿಧಾನ, ಕ್ರಿಸ್ಟಲ್ ಯೂಸ್ ಮಾಡೋದಾಗಿರ್ಬೋದು, ಸ್ಟೋನ್ ಯೂಸ್ ಮಾಡೋದಾಗಿರ್ಬೋದು. ಸೊ ತುಂಬ ಸುಲಭ ವಿಧಾನದಲ್ಲಿ ನೀವು ಸಾಕಷ್ಟು ಸಮಯದಿಂದ ಅದನ್ನು ಫೇಸ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಈಸಿ ವೇ, ತುಂಬ ಸಾಕಷ್ಟು ಪ್ರಯತ್ನ ಪಟ್ಟಿರ್ತೀರಾ, ಇದು ಒಂದು ಮಾಡಿದ್ರೆ ಪರಿಹಾರ ಆಗುತ್ತೆ ಅಲ್ವಾ ಮೇಡಮ್? ಹೌದು, ಯಾಕಂದರೆ ಎಲ್ಲ ಸಮಸ್ಯೆಗೂ ಒಂದೊಂದಿರುತ್ತೆ. ಕೋರ್ಟ್ ಸಮಸ್ಯೆ ಇರ್ಬೋದು, ಫೈನಾನ್ಸ್ ಸಮಸ್ಯೆ. ಮುಖ್ಯವಾಗಿ ಮನುಷ್ಯರಿಗೆ ಫೈನಾನ್ಸು, ದುಡ್ಡು ಅದು ಇರೋರಿಗೂ ಅಷ್ಟೇ, ಇಲ್ದಿರೋರಿಗೆ. ತುಂಬ ಕೋಟ್ಯಾಧೀಶ್ವರಿಗೂ ಒಂದೊಂದು ಟೈಮು ಅವ್ರ ದುಡ್ಡು ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ. ಅವ್ರಿಗೆ ಬೇರೆ ಪ್ರಾಬ್ಲಮ್ಮು, ಕೋರ್ಟು ಕೇಸು, ಈ ಥರ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ತುಂಬ ನಾರ್ಮಲ್ ಜನಕ್ಕೆ ದುಡ್ಡಿನ ಪ್ರಾಬ್ಲಮ್ಮು ನೋಡಿ. ಇವಾಗ ಅವ್ರಿಗೆ ಒಂದು ಮಗುಗೆ ಫೀಸ್ ಕಟ್ಟೋದಕ್ಕೂ ಅವ್ರಿಗೆ ಹೊಂಚಕ್ಕಾಗ್ತಿಲ್ಲ. ಬಟ್ ಅವರ ಯಾಕಪ್ಪ ಹಿಂಗೆ ಅಂದರೆ, ಅವರ ಒಂದು ಜಾತಕದಲ್ಲಿ ಆ ದಶ ಏನು ನಡೀತಿದೆ ಅಥವಾ ಏನು ಗ್ರಹ ಕೆಟ್ಟಿದೆ, ದುಡ್ಡಿಗೋಸ್ಕರ ಅವರು ನೋಡಿ, ಅವ್ರಿಗೆ ಶುಕ್ರ ಕೆಟ್ಟಿರೋದ್ರಿಂದ ಅವ್ರ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಇನ್ನೊಬ್ರಿಗೋಸ್ಕರ ಅವರು ಕಳ್ಕೊಳ್ಳೋದೇ ಆಗ್ತಿರುತ್ತೆ. ಅವ್ರ ಟೈಮ್ಗೆ ಅವ್ರ ದುಡ್ಡು ಅವ್ರಿಗೆ ಕೆಲ್ಸಕ್ಕೆ ಬರಲ್ಲ. ಹಾಗಾಗಿ ಅವ್ರ ಹತ್ರ ದುಡ್ಡಿದ್ದಾಗ ಎಲ್ಲರಿಗೂ ಕೊಟ್ಟಿರ್ತಾರೆ, ಇವಾಗ ಅವ್ರಿಗೆ ದುಡ್ಡಿರಲ್ಲ. ಈ ಎಂಥ ಸಮಸ್ಯೆಗೂ ನಮ್ಮಲ್ಲಿ ಸ್ಟೋನು ಅಂದರೆ ನಾವು ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಕೊಡೋದು. ಅದರಲ್ಲೂ ನಾವು ಜಾತಕ ನೋಡಿ, ಇವಾಗ ನೋಡಿ ಅವ್ರಿಗೆ ಬುಧ ದಶ ನಡೀತಾ ಇದೆ ಅಂತ ಹೇಳಿದೆ, ಆ ಟೈಮ್ಗೆ ನಾವು ಏನು ಕೊಡ್ತೀವೋ ಅದನ್ನು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದರೆ ಇದೇನೆ. ಆ ಗ್ರಹಗಳ ಒಂದು ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಇದನ್ನು ಯೂಸ್ ಮಾಡಿದಾಗ ಖಂಡಿತ ಅವ್ರ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಈ ರೀತಿ ನಾವು ಬಹಳಷ್ಟು ಜನಕ್ಕೆ ಸ್ಟೋನ್ ಕೊಟ್ಟಿದ್ದೀವಿ. ತುಂಬ ಜನಕ್ಕೆ ಅಂದರೆ ಕೆಲವ್ರಿಗೆಲ್ಲ ಒಟ್ಟೊಟ್ಟಿಗೆ ತೊಗೊಂಡೋಗೋಕ್ಕಾಗಲ್ಲ. ಒಂದೆರಡು ಬ್ರೇಸ್ಲೆಟು, ಒಂದು ಸಣ್ಣ ಸ್ಟೋನು ತೊಗೊಂಡೋಗ್ತಾರೆ. ಅದರಿಂದ ಅವ್ರಿಗೆ ದುಡ್ಡು ಬಂದಿದ ತಕ್ಷಣ ಹುಡ್ಕೊಂಡು ಬರ್ತಾರೆ ಅವರು. ಅಂದರೆ ನಮಗೆ ಬಂದಿದೆ ದುಡ್ಡು, ನೆಕ್ಸ್ಟು ನಮ್ಗೇನು ಬೇಕೋ ಅದನ್ನು ಕೊಡಿ ಅಂತ ನಾವು ಹೇಳಿರ್ತೀವಿ, ಇಂಥದ್ದು ಬೇಕು ಅಂತ ಅವ್ರ ಜಾತಕ ನೋಡಿ ತಗೊಂಡೋಗ್ತಾರೆ. ಈ ರೀತಿ ಬಹಳಷ್ಟು ಜನಕ್ಕೆ ಸುಧಾರಿಸಿದೆ. ಅದರಲ್ಲೂ ನೋಡಿ ಈ PCOD ಪ್ರಾಬ್ಲಮ್ಮು ಮಕ್ಕಳಾಗದೇ ಇರೋರಿಗಂತೂ ತುಂಬ ಬೆನಿಫಿಟ್ಟು. ತುಂಬ ವರ್ಷದಿಂದ ಮಕ್ಕಳಾಗದೇ ಇರೋರಿಗೆ, ಮತ್ತು ತುಂಬ ಈ ಋತುಚಕ್ರ ಸ್ವಲ್ಪ ಏರುಪೇರಾಗಿರುತ್ತೆ ಅಂಥವ್ರಿಗೂ ಕೂಡ ನಮ್ಮಲ್ಲಿ ಬ್ರೇಸ್ಲೆಟ್ನ ಕೊಡ್ತೀವಿ. ಅದನ್ನು ಯೂಸ್ ಮಾಡಿದ್ರೆ ಖಂಡಿತ ಅವರ ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಅಥವಾ ಮಕ್ಕಳು. ಆಮೇಲೆ ಅದರಿಂದ ಕೆಲವು ಜನಕ್ಕೆ
ಮಕ್ಕಳಾಗೋದು ಡಿಲೇ ಆಗಿರುತ್ತೆ. ಅದರಿಂದ ಅವ್ರಿಗೆ ಸಂತಾನ ಭಾಗ್ಯ ಬರೋದು ಇದೆಲ್ಲ ಆಗಿದೆ ಕೂಡ. ಇದಕ್ಕೆ ನಾವು ಯಾವ ರೀತಿ ಬೇಕು ಅಂತ ನಾವು ನೋಡಿ ನಾವು ಅಬ್ಸರ್ವ್ ಮಾಡಿ ಕೊಟ್ಟು ಅದು ರಿಸಲ್ಟ್ ಬಂದ ಮೇಲೇ ನಾವು ಅದನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಅದಂತೂ ನಿಮಗೆ 100%, 1000% ನಮ್ಮಲ್ಲಿ ರಿಸಲ್ಟ್ ಇದೆ. ಅದು ಇತ್ತೀಚೆಗೆ ಸಾಕಷ್ಟು ಕಾಣಿಸ್ಕೊಳ್ಳೋ ಸಮಸ್ಯೆ ಅದು. ಖಂಡಿತ ನೀವು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಒಂದ್ಸರಿ ಯೂಸ್ ಮಾಡಿ, ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೌದು ಅಂತ ಹೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ರಿ ಮೇಡಮ್, ಧನ್ಯವಾದ. ನೋಡಿ, ಇಷ್ಟೊತ್ತು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಹೇಳ್ತಾ ಹೋಗ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ನಿಮ್ಮ ಜಾತಕ ಇರ್ಬೋದು ಅಥವಾ ಇಲ್ದಿರ ಇರ್ಬೋದು, ನಿಮ್ಮ ಯಾವುದೇ ಸಮಸ್ಯೆಗೆ ನಮ್ಮ ನಂಬರ್ಗೆ ಕರೆ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಪರಿಹಾರವನ್ನು ಕೊಡ್ತೀವಿ. ಅದರಿಂದ ಎಷ್ಟೋ ಅಷ್ಟು ನೀವು ಸುಧಾರಿಸ್ಕೊಳ್ತಾ ಬರ್ತೀರಾ. ಯಾಕಂದರೆ ಕೊಟ್ಟಿದ ತಕ್ಷಣ ಒಂದೇ ಸತಿ ಯಾರು ಕೋಟ್ಯಾಧೀಶ್ವರಾಗಲ್ಲ, ಲಕ್ಷಾಧೀಶ್ವರಾಗಲ್ಲ. ಆ ಒಂದು ಟೈಮ್ಗೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅನುಕೂಲ ಮಾಡ್ತಾ ಕೊಡೋಕ್ಕಾಗುತ್ತೆ. ಹಂತ ಹಂತವಾಗಿ ನೀವು ಮುಂದೆ ಹೋಗ್ತೀರಾ ಅಂತ ಹೇಳ್ತಾ ಸಮಸ್ತ ಕರ್ನಾಟಕದ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.